ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ವಿಫಲವಾದ ಬಳಿಕ ಮುಂದೇನಾಗತ್ತೆ, ಟ್ರಂಪ್ ಅವರ ಮುಂದಿನ ನಿರ್ಧಾರ ಏನು, ಇದು ಇಡೀ ಜಗತ್ತಿಗೆ ಕುತೂಹಲದ ಪ್ರಶ್ನೆ ಆಗಿತ್ತು. ಟ್ರಂಪ್ ಏನಾದರೂ ಹುಚ್ಚು ನಿರ್ಧಾರವನ್ನು ಕೈಗೊಂಡಿದ್ದೇ ಆದರೆ ಅದರ ಪರಿಣಾಮವನ್ನು ಇಡೀ ವಿಶ್ವ ಎದುರಿಸಬೇಕಲ್ವಾ? ಹೀಗಾಗಿ ಆ ಒಂದು ಭಯ ಇಡೀ ವಿಶ್ವಕ್ಕಿತ್ತು. ಮಾತುಕತೆ ವಿಫಲವಾಯಿತು ಅಂತ JD ವ್ಯಾನ್ಸ್ ಘೋಷಣೆ ಮಾಡಿದ್ರೂ ಕೂಡ ಟ್ರಂಪ್ ಅವರಿಂದ ರಿಯಾಕ್ಷನ್ ಬಂದಿರಲಿಲ್ಲ. ಕಾರಣ ಏನು ಕೇಳಿದ್ರೆ, JD ವ್ಯಾನ್ಸ್ ಇಲ್ಲಿ ಮಾತುಕತೆಯನ್ನು ಮುಗಿಸುವಂತಹ ಸಂದರ್ಭದಲ್ಲಿ ಅಮೆರಿಕದಲ್ಲಿ ರಾತ್ರಿ ಆಗಿತ್ತು. ಟ್ರಂಪ್ ಅವರು ಮಲಗಿ ನಿದ್ರೆ ಮಾಡ್ತಾ ಇದ್ರು. ಅನಂತರ ಎಚ್ಚರ ಆಗ್ತಿದ್ದ ಹಾಗೆ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಾಕಿದ್ರು. ಟ್ರಂಪ್ ಅವರ ಆ ಪೋಸ್ಟ್ ಇದೆಯಲ್ಲ, ಇಡೀ ಜಗತ್ತಿಗೆ ಶಾಕ್ ಕೊಡ್ತು. ಭಾರತಕ್ಕೂ ಕೂಡ ಆತಂಕವನ್ನು ತಂದಿಟ್ಟಿದೆ. ಅದರ ಪರಿಣಾಮ ಷೇರು ಮಾರುಕಟ್ಟೆಯ ಮೇಲಾಗಿದೆ. ಇನ್ನೊಂದು ಕಡೆ ಆಯಿಲ್ ಪ್ರೈಸ್ ಕೂಡ ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಇನ್ನು ಹರ್ಮೋಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುವ ಬಗ್ಗೆ ವರದಿಯೂ ಕೂಡ ಆಗ್ತಾ ಇದೆ. ಟ್ರಂಪ್ ಅವರ ಹರ್ಮೋಸ್ ಬ್ಲಾಕೇಡ್ ಯಶಸ್ವಿಯಾಗಿ ಜಾರಿಗೂ ಕೂಡ ಬಂದಿದೆ. ಇನ್ನೊಂದು ಕಡೆ ಟ್ರಂಪ್ ಅವರ ಸಿಟ್ಟು ಕ್ರೈಸ್ತ ಧರ್ಮಗುರು ಪೋಪ್ ಮೇಲೂ ಕೂಡ ತಿರುಗಿದೆ. ಪೋಪ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ ಈ ವಿಡಿಯೋದಲ್ಲಿ. ನಿಮಗೆ ಆ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇರಾನ್ ಜೊತೆಗೆ JD ವ್ಯಾನ್ಸ್ ನಡೆಸಿದಂತಹ ಮಾತುಕತೆ ಯಾವಾಗ ವಿಫಲವಾಯಿತೋ ಅದಾದ ಕೆಲ ಗಂಟೆಗಳಲ್ಲಿ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಸುದೀರ್ಘವಾದಂತಹ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಇರಾನ್ಗೆ ನೇವಲ್ ಬ್ಲಾಕೇಡ್ ಅನ್ನು ಘೋಷಣೆ ಮಾಡ್ತಾರೆ. ಈ ಬಗ್ಗೆ ನಾನು ನಿಮಗೆ ನಿನ್ನೆಯ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ಯಾಕೆಂದರೆ ಟ್ರಂಪ್ ಅವರು ಅದರ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ರು. ಟ್ರಂಪ್ ಅವರಿಗೆ ಬಕೆಟ್ ಹಿಡಿಯುವಂತಹ ಪತ್ರಿಕೆಯೊಂದು ಅದರ ಬಗ್ಗೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿತ್ತು. ಅದನ್ನು ಟ್ರಂಪ್ ಅವರು ಬಹಳ ಖುಷಿಯಿಂದ ಶೇರ್ ಮಾಡಿದ್ರು. ನನಗನ್ಸಿತ್ತು ಆ ಕ್ಷಣದಲ್ಲೇ ಟ್ರಂಪ್ ಅವರು ಇದನ್ನು ಮಾಡಿಯೇ ಮಾಡ್ತಾರೆ ಅಂತ. ಹಾಗೆ ಟ್ರಂಪ್ ಅವರು ಸಂಜೆ ವೇಳೆಗೆ ಅದನ್ನು ಘೋಷಣೆ ಮಾಡಿದ್ರು. ಆದರೆ ಜಗತ್ತಿಗೆ ಶಾಕ್ ಆಗಿದ್ದೇನು ಗೊತ್ತಾ? ಈ ನೇವಲ್ ಬ್ಲಾಕೇಡ್ ಇದೆಯಲ್ಲ, ಇದು ಇರಾನ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಅಂದರೆ ಇರಾನ್ಗೆ ಯಾವ ಹಡಗುಗಳು ಹೋಗ್ತವೋ, ಇರಾನ್ನಿಂದ ಯಾವ ಹಡಗುಗಳು ವಾಪಸ್ ಬರ್ತವೋ ಅಂತಹ ಹಡಗುಗಳನ್ನು ಅಮೆರಿಕ ತಡೆಯುತ್ತೆ, ಅದಕ್ಕೆ ಎಂಟ್ರಿ ಕೊಡೋದಿಲ್ಲ, ಹೀಗಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಟ್ರಂಪ್ ಏನು ಘೋಷಣೆ ಮಾಡ್ತಾರೆ ಗೊತ್ತಾ? ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಎಲ್ಲ ಹಡಗುಗಳಿಗೆ ಒಳ ಹೋಗೋದಕ್ಕೆ ಮತ್ತು ಹೊರಗೆ ಬರೋದಕ್ಕೆ ಎಲ್ಲಿಯವರೆಗೆ ಅವಕಾಶ ಇರೋದಿಲ್ವೋ ಅಲ್ಲಿಯವರೆಗೆ ಕಂಪ್ಲೀಟ್ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನ ನಾವು ಬಂದ್ ಮಾಡ್ತಾ ಇದ್ದೀವಿ. ಅಮೆರಿಕದ ಸರ್ವಶಕ್ತ ನೌಕಾಪಡೆ ಎಲ್ಲವನ್ನ ಬಂದ್ ಮಾಡುತ್ತೆ ಅಂತ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ ನಲ್ಲಿ ತಿಳಿಸ್ತಾರೆ. ಇದು ಜಗತ್ತಿಗೆ ತಲ್ಲಣವನ್ನು ಸೃಷ್ಟಿ ಮಾಡಿಬಿಟ್ಟಿತ್ತು. ಏನಪ್ಪ ಹಿಂಗೆ ಮಾಡ್ತಾನೆ ಈ ಹುಚ್ಚಪ್ಪ ಅಂತ. ಯಾಕೆ ಅಂತಂದರೆ ಕೇವಲ ಇದರಿಂದ ಇರಾನ್ಗೆ ಮಾತ್ರ ನಷ್ಟ ಆಗೋದಿಲ್ಲ. ಭಾರತ, ರಷ್ಯಾ, ಚೈನಾ, ಜಪಾನ್, ಸೌತ್ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಏಷ್ಯಾದ ರಾಷ್ಟ್ರಗಳು ಜೊತೆಗೆ ಯುರೋಪ್ನ ರಾಷ್ಟ್ರಗಳು ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿಗೆ ಬಹಳ ದೊಡ್ಡ ತೊಂದರೆ ಆಗುತ್ತೆ. UAE, ಕತಾರ್, ಬಹರೈನ್, ಕುವೈತ್, ಸೌದಿ ಅರೇಬಿಯಾ ಜೊತೆಗೆ ಇರಾಕ್ಗೂ ಕೂಡ ತೊಂದರೆ ಆಗುತ್ತೆ. ಆದರೆ ಟ್ರಂಪ್ ಗೊತ್ತಲ್ಲ, ನಿದ್ದೆ ಮರೆಯಲ್ಲಿ ಬರದಂತೆ ಒಂದು ಪೋಸ್ಟನ್ನು ಹಾಕಿಬಿಟ್ರು. ಅದರಿಂದ ಇಡೀ ಜಗತ್ತಿಗೆ ಬಹಳ ಗೊಂದಲ ಸೃಷ್ಟಿಯಾಗ್ಬಿಡ್ತು. ಟ್ರಂಪ್ ಅವರ ಈ ಪಾರ್ಟಿ ಸಿಟ್ಟಿಗೆ ಕಾರಣ ಏನು ಕೇಳಿದ್ರೆ, ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಫೇಲ್ಯೂರ್ ಆಯಿತು ಅಂತ ಅವರೇನು ತಲೆ ಕೆಡಿಸ್ಕೊಂಡಿಲ್ಲ. ಅವರ ಸಿಟ್ಟಿಗೆ ಕಾರಣ ಆಗಿದ್ದೇನು ಕೇಳಿದ್ರೆ, ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಮೈನ್ಸ್ ಅನ್ನ ಇಟ್ಟಿದ್ದೀವಿ ಅಂತ ಇರಾನ್ ಹೇಳಿತ್ತಲ್ಲ, ಅದನ್ನು ತೆರವು ಮಾಡಿಲ್ಲ, ಅಲ್ಲಿ ಮುಕ್ತ ಸಂಚಾರ ಆಗ್ತಾ ಇಲ್ಲ. ಅವರು ಮಾತು ಕೊಟ್ಟಿದ್ರು, ಆ ಪ್ರಕಾರವಾಗಿ ನಡೆದುಕೊಳ್ತಿಲ್ಲ. ಅದಕ್ಕೆ ನಾವು ಇರಾನ್ಗೆ ಬರೆ ಹಾಕ್ತೀವಿ ಅಂತ ಜಾಗತಿಕವಾಗಿ ಬರೆ ಹಾಕುವಂತ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ಹಾಕ್ತಾರೆ. ಟ್ರಂಪ್ ಅವರು ಇದನ್ನ ಘೋಷಣೆ ಮಾಡುತ್ತಿದ್ದ ಹಾಗೆ ಭಾರತಕ್ಕೂ ಕೂಡ ಬಹಳ ಆತಂಕ ವ್ಯಕ್ತವಾಗಿತ್ತು. ಯಾಕೆ ಕೇಳಿದ್ರೆ, ಈ GCC ದೇಶಗಳೊಂದಿಗೆ ಭಾರತ ಬಹಳ ದೊಡ್ಡ ವ್ಯಾಪಾರವನ್ನು ಇಟ್ಟುಕೊಂಡಿದೆ. ಅಲ್ಲಿಂದ ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ ನಮಗೆ ಬರಬೇಕು, ನಾವು ಇಲ್ಲಿಂದ ಸಿದ್ಧ ವಸ್ತುಗಳನ್ನು ಅಲ್ಲಿಗೆ ರಫ್ತು ಮಾಡಬೇಕು. ಆದರೆ ಟ್ರಂಪ್ ಎಲ್ಲದನ್ನ ಬಂದ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇದೇನಪ್ಪ ಹುಚ್ಚಾಟ ಅಂತ ಭಾರತಕ್ಕೂ ಕೂಡ ತಲೆಬಿಸಿ ಆಗಿತ್ತು. ಆದರೆ ಒಳಗೊಳಗೆ ನನಗೊಂದು ನಂಬಿಕೆ ಇತ್ತು, ಇದರಲ್ಲೇನೋ ಗೇಮ್ ಇದೆ, ಇದು ಈ ರೀತಿಯಾಗೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಾವು ಗಲ್ಫ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿರೋದು ಬಿಟ್ಟುಬಿಡಿ, ಆ ಗಲ್ಫ್ ರಾಷ್ಟ್ರಗಳು ಬದುಕಬೇಕಲ್ವಾ? ಹೊರಗಿನಿಂದ ಯಾವುದೇ ಹಡಗು ಬರೋದಿಲ್ಲ, ಟ್ರಂಪ್ ಗೇಟ್ ಹಾಕ್ಕೊಂಡು ಕೂರ್ತಾರೆ ಅಂತಂದರೆ ಅವರು ದಿನನಿತ್ಯದ ಜೀವನ ಮಾಡಬೇಕಲ್ಲ. ಅವ್ರಿಗೆ ಹಣ್ಣು, ತರಕಾರಿ, ಆಹಾರ ವಸ್ತುಗಳು ಎಲ್ಲದೂ ಹೊರಗಿನಿಂದಲೇ ಬರಬೇಕು. ಹೀಗಿರುವಾಗ ಟ್ರಂಪ್ ಹೇಗೆ ಟೋಟಲಿ ಬಂದ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಆದರೆ ಈಗ ಗೊತ್ತಾಗ್ತಾ ಇದೆ, ಇದರಲ್ಲಿ ಸ್ವಾರಸ್ಯಕರವಾದಂತಹ ಕತೆ ಏನೂ ಕೂಡ ಇಲ್ಲ. ಟ್ರಂಪ್ ಅವರು ಈ ರೀತಿಯ ಗೊಂದಲವನ್ನು ಸೃಷ್ಟಿಸಿ ಷೇರು ಮಾರುಕಟ್ಟೆಯಲ್ಲಿ ಬಹಳ ವ್ಯತ್ಯಾಸ ಮಾಡುವಂತಹದ್ದು, ಆಯಿಲ್ ಪ್ರೈಸ್ನಲ್ಲಿ ಬಹಳ ಏರಿಳಿತ ಮಾಡೋದಕ್ಕೋಸ್ಕರವಾಗಿ ಈ ಪ್ರಯತ್ನ ಮಾಡಿರಬಹುದು ಅನ್ನುವಂಥ ಅನುಮಾನ ಮತ್ತೊಮ್ಮೆ ಸೃಷ್ಟಿಯಾಗಿದೆ. ಗೊತ್ತಿಲ್ಲ, ಈ ಯುದ್ಧ ಮುಗಿದ ಬಳಿಕ ಟ್ರಂಪ್ ಅವರ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ಒಂದು ದೊಡ್ಡ ತನಿಖೆಯನ್ನು ಮಾಡಿದ್ದೇ ಆದರೆ ಬಹಳ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಬಯಲಿಗೆ ಬರಬಹುದು. ಯಾಕೆ ಕೇಳಿದ್ರೆ, ಟ್ರಂಪ್ ಅವರ ಎಲ್ಲಾ ಘೋಷಣೆಯೂ ಕೂಡ ವೀಕೆಂಡ್ನಲ್ಲಾಗತ್ತೆ, ಇಲ್ಲ ಭಾನುವಾರ ಆಗತ್ತೆ. ಒಂದು ದಿನ ಮಾರ್ಕೆಟ್ ಸೆಂಟಿಮೆಂಟ್ಗೆ ಹರ್ಟ್ ಆಗುವಂತಹ ಹೇಳಿಕೆಯನ್ನು ಕೊಡ್ತಾರೆ, ಇನ್ನೊಮ್ಮೆ ಮಾರ್ಕೆಟ್ಗೆ ಬೂಸ್ಟ್ ಆಗುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ನ ಬಗ್ಗೆ ಮೊದಲೇ ಯಾರಿಗೋ ಒಂದಷ್ಟು ಜನರಿಗೆ ತಿಳಿದಿರುತ್ತೆ. ಅಂದರೆ ಟ್ರಂಪ್ ಆಪ್ತ ವಲಯದವರಿಗೆ. ಅವರು ಈ ವಿಚಾರದಲ್ಲಿ ತುಂಬಾ ಲಾಭ ಮಾಡ್ಕೊಳ್ತಾರೆ. ಇದೊಂದು ಬಹಳ ದೊಡ್ಡ ಭ್ರಷ್ಟಾಚಾರ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಇಲ್ಲದೆ ಹೋದರೆ ಟ್ರಂಪ್ ಅವರು ನಿನ್ನೆ ಆ ರೀತಿಯಾಗಿ ಘೋಷಣೆ ಮಾಡ್ತಾರೆ, ಇವತ್ತು ಅದಕ್ಕೆ ತದ್ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಅನ್ನ ಸೆಂಟ್ಕಾಮ್ ಹೊರಡಿಸಿದೆ. ಇರಾನ್ಗೆ ಸಂಬಂಧಿಸಿದಂತಹ ಎಲ್ಲಾ ಬಂದರುಗಳನ್ನು ನಾವು ಬ್ಲಾಕೇಡ್ ಮಾಡಿದೀವಿ.
ಇರಾನ್ನ ಬಂದರಿಗೆ ಹೋಗುವಂತಹ ಯಾವುದೇ ಹಡಗಿಗೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಅದು ಯಾವುದೇ ದೇಶದ್ದಾಗಿದ್ರೂ ಕೂಡ ನಮಗೆ ಮ್ಯಾಟರ್ ಆಗೋದಿಲ್ಲ. ಇರಾನ್ನ ಬಂದರಿನಿಂದ ಕಾರ್ಯನಿರ್ವಹಿಸುವಂತಹ ಯಾವ ಹಡಗಿಗೂ ಕೂಡ ಇಲ್ಲಿ ಎಂಟ್ರಿ ಇಲ್ಲ. ಅದು ಪರ್ಷಿಯನ್ ಗಲ್ಫ್ನಲ್ಲಿರುವಂತಹ ಇರಾನ್ನ ಬಂದರುಗಳಿಗೂ ಕೂಡ ಅನ್ವಯಿಸುತ್ತೆ. ಗಲ್ಫ್ ಆಫ್ ಒಮನ್ನಲ್ಲಿರುವಂತಹ ಇರಾನ್ನ ಬಂದರಿಗೂ ಕೂಡ ಈ ಬ್ಲಾಕೇಡ್ ಅನ್ವಯಿಸುತ್ತೆ ಅಂತ ಸೆಂಟ್ಕಾಮ್ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದೆ. ಇದರ ಅರ್ಥ ಏನು ಕೇಳಿದ್ರೆ, ಇರಾನ್ಗೆ ಹೋಗುವಂತಹ ಹಾಗೂ ಇರಾನ್ನಿಂದ ಹೊರಬರುವಂತಹ ಯಾವುದೇ ಹಡಗಿಗೂ ಕೂಡ ಅಮೆರಿಕ ಎಂಟ್ರಿ ಕೊಡೋದಿಲ್ಲ. ಈಗಾಗಲೇ 2 ಹಡಗುಗಳನ್ನು ಅಮೆರಿಕ ವಾಪಸ್ ಕಳುಹಿಸಿದೆ ಎನ್ನುವಂತಹ ಸುದ್ದಿ ಆಗ್ತಾ ಇದೆ. ಜೊತೆಗೆ ಸೆಂಟ್ಕಾಮ್ ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸಿದೆ. GCC ದೇಶಗಳಿಗೆ ಹೋಗುವಂತಹ ಮತ್ತು ಅಲ್ಲಿಂದ ಬರುವಂತಹ ಯಾವ ಹಡಗುಗಳಿಗೂ ಕೂಡ ತೊಂದರೆ ಇರೋದಿಲ್ಲ, ಅವರಿಗೆ ಈ ಬ್ಲಾಕೇಡ್ ಅನ್ವಯಿಸೋದಿಲ್ಲ ಅಂತ ಸೆಂಟ್ಕಾಮ್ ಸ್ಪಷ್ಟವಾಗಿ ಹೇಳಿದೆ. ಟ್ರಂಪ್ ಅವರ ಹೇಳಿಕೆಗೂ ಸೆಂಟ್ಕಾಮ್ ಹೇಳಿಕೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗಮನಿಸಿ. ಇದು ಭಾರತಕ್ಕೆ ಸ್ವಲ್ಪ ನಿಟ್ಟುಸಿರು ಬಿಡುವ ಸುದ್ದಿ ಆದರೂ ಕೂಡ ನಮಗಿಲ್ಲೊಂದು ಆತಂಕ ಇದೆ. ಯಾಕೆ ಅಂತಂದ್ರೆ, ನಾವೀಗಲೂ ಕೂಡ ಚಹಬಾರ್ ಬಂದರನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಏಷ್ಯಾಗೆ ತಲುಪೋದಕ್ಕೆ ಭಾರತಕ್ಕಿರುವಂತಹ ಒಂದು ಅವಕಾಶ ಅದು. ಆದರೆ ಈಗ ಅಮೆರಿಕ ಅದನ್ನು ಕೂಡ ಬ್ಲಾಕೇಡ್ ಮಾಡುತ್ತೆ. ಹೀಗಾಗಿ ಭಾರತ ಚಹಬಾರ್ ಬಂದರನ್ನು ನಿರ್ವಹಿಸೋದು ಕೂಡ ಕಷ್ಟ ಆಗಬಹುದು. ಇದುವರೆಗೆ ಈ ಬಗ್ಗೆ ಯಾವುದೇ ಸ್ಪಷ್ಟ ಹೇಳಿಕೆಗಳು ಬಿಡುಗಡೆ ಆಗಿಲ್ಲ. ಆದರೂ ಕೂಡ ಸೆಂಟ್ಕಾಮ್ ಹೇಳಿಕೆಯನ್ನೇ ಆಧಾರವಾಗಿಟ್ಟುಕೊಂಡು ನೋಡೋದಾದ್ರೆ ಭಾರತಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಭಾರತ ಚಹಬಾರ್ ಬಂದರನ್ನು ನಿರ್ವಹಿಸೋದು ಕಷ್ಟ ಆಗುತ್ತೆ. ಮಿತ್ರರೇ, ಇರಾನ್ಗೆ ಈ ರೀತಿಯಾಗಿ ಬ್ಲಾಕೇಡ್ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ಅಮೆರಿಕ ಯಶಸ್ಸನ್ನು ಪಡೆದುಕೊಳ್ಳುತ್ತಾ ಕೇಳಿದ್ರೆ ಅವರಿಗೇನೋ ಯಶಸ್ಸು ಸಿಗಬಹುದು. ಆದರೆ ಇದರಿಂದ ಬಹಳ ನಷ್ಟ ಆಗುವಂತಹದ್ದು ಇರಾನ್ನ ಜನರಿಗೆ. ಈ ರೀತಿಯಾಗಿ ಬ್ಲಾಕೇಡ್ ಆಗಿದ್ದೇ ಆದರೆ ಇರಾನ್ಗೆ ಯಾವುದೇ ವಸ್ತುಗಳು ಕೂಡ ಹೊರಗಡೆಯಿಂದ ಬರೋದಿಲ್ಲ. ಇರಾನ್ನ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಇದೆಯಲ್ಲ, ಇದು ಆಲ್ಮೋಸ್ಟ್ ನಿಲ್ಲಾಗುತ್ತೆ. ಅಲ್ಲಿಂದ ಚೈನಾ ಕೂಡ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವುದೇ ದೇಶಗಳು ಕೂಡ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಭಾರತವು ಕೂಡ ಇತ್ತೀಚೆಗೆ ಇರಾನ್ನಿಂದ ತೈಲವನ್ನು ಖರೀದಿ ಮಾಡೋದನ್ನ ಶುರು ಮಾಡಿತ್ತು. ಈಗಾಗಲೇ 2 ಮಿಲಿಯನ್ ಬ್ಯಾರಲ್ ತೈಲವನ್ನು ಹೊತ್ತ ಒಂದು VLCC ಭಾರತವನ್ನು ಪ್ರವೇಶ ಮಾಡಿತ್ತು. ಈಗ ಅಮೆರಿಕ ಈ ರೀತಿಯಾಗಿ ಬ್ಲಾಕೇಡ್ ಮಾಡಿದ್ರಿಂದಾಗಿ ಇಂತಹ ಯಾವುದೇ ವ್ಯಾಪಾರಗಳು ನಡೆಯೋದಿಲ್ಲ. ಇದರ ನೇರ ಪರಿಣಾಮ ಇರಾನ್ನ ಜನರ ಮೇಲಾಗತ್ತೆ. ಇರಾನ್ನಲ್ಲಿ ಬೆಲೆ ಏರಿಕೆ ಈಗಾಗಲೇ ಯಾವ ಮಟ್ಟಿಗೆ ಹೋಗಿದೆ ಅಂತ ನಿಮಗೆಲ್ಲ ಗೊತ್ತು. ಇದು ಇನ್ನೂ ಕೂಡ ದುಪ್ಪಟ್ಟಾಗುತ್ತೆ. ಅವರಿಗೆ ಬೇಸಿಕ್ ಅವಶ್ಯಕತೆ ಇರುವಂತಹ ವಸ್ತುಗಳು ಸಿಗೋದಿಲ್ಲ. ಆಹಾರ ಸಾಮಗ್ರಿಗಳ ಕೊರತೆ, ಔಷಧಗಳ ಕೊರತೆ ಎಲ್ಲವೂ ಕೂಡ ಉಂಟಾಗುತ್ತೆ. ಹೀಗಾಗಿ ಈ ನೇವಲ್ ಬ್ಲಾಕೇಡ್ ಅನ್ನ ಟ್ರಂಪ್ ಅವರು ಒಂದು ಟ್ರಂಪ್ ಕಾರ್ಡ್ ರೀತಿಯಲ್ಲೇ ಪ್ರಯೋಗ ಮಾಡಿದ್ದಾರೆ. ಇನ್ನು ಚೈನಾದ ಮೇಲೆ ಟ್ರಂಪ್ ಅವರ ಸಿಟ್ಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಚೈನಾ ಇರಾನ್ಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದೆ ಅಂತ ಅಮೆರಿಕದ ಮಾಧ್ಯಮಗಳು ಆರೋಪ ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ಟ್ರಂಪ್ ಅವರು ನೇರವಾಗಿ ಚೈನಾಗೆ ಧಮಕಿ ಹಾಕಿದ್ದಾರೆ. ಚೈನಾ ಹಾಗೇನಾದರೂ ಮಾಡಿದ್ದೆ ಆದರೆ 50% ಟ್ಯಾರಿಫ್ ಹಾಕ್ತೀನಿ ಅಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ 50% ಟ್ಯಾರಿಫ್ ಇವತ್ತಿನಿಂದಲೇ ಜಾರಿ ಅಂತ ಟ್ರಂಪ್ ಹೇಳ್ತಾ ಇಲ್ಲ. ನಮಗದು ಕನ್ಫರ್ಮ್ ಆಗಬೇಕು ಆ ವಿಚಾರ, ಆಮೇಲೆ ನಾವು ಆ ತೀರ್ಮಾನ ಮಾಡ್ತೀವಿ ಅಂತ ಟ್ರಂಪ್ ಅವರ ಘೋಷಣೆ. ಅಮೆರಿಕದ ಅಧ್ಯಕ್ಷರಾಗಿ ಚೈನಾ ಶಸ್ತ್ರಾಸ್ತ್ರ ಕೊಡ್ತಿರುವಂತಹ ಮಾಹಿತಿ ಇನ್ನೂ ಟ್ರಂಪ್ ಅವರಿಗೆ ಕನ್ಫರ್ಮ್ ಆಗಿಲ್ಲ ಅಂತಂದ್ರೆ ಜಗತ್ತಿಗೆ ಆಶ್ಚರ್ಯಕರ ವಿಚಾರ, ಜೊತೆಗೆ ನಗು ಬರುವಂತಹ ವಿಚಾರವೂ ಕೂಡ ಹೌದು. ಮಾಧ್ಯಮಗಳಲ್ಲಿ ನಿತ್ಯ ಚರ್ಚೆ ಆಗ್ತಾ ಇದೆ. ಸಾಕ್ಷಿ ಸಮೇತ ಮಾಧ್ಯಮಗಳು ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದಾವೆ. ಆದರೆ ಟ್ರಂಪ್ ಅವರು ಇನ್ನೂ ಕೂಡ ಅದು ನಮಗೆ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿನ ನಂಬರ್ 1 ಶಕ್ತಿಶಾಲಿ ದೇಶದ ಅಧ್ಯಕ್ಷ ಅವರಿಗೆ ಅವರೇ ಹೇಳ್ತಾರೆ ಜಗತ್ತಿನಲ್ಲಿ ನಂಬರ್ 1 ಇಂಟೆಲಿಜೆನ್ಸ್ ಏಜೆನ್ಸಿಯನ್ನು ನಾವು ಹೊಂದಿದ್ದೀವಿ ಅಂತ. ಹಾಗಾದ್ರೆ ಅವರಿಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ವಾ? ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅವರು ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ನನಗೊಂದು ಮಾತು ನೆನಪಾಗುತ್ತೆ. ವೆನ್ ಎ ಕ್ಲೌನ್ ಮೂವ್ಸ್ ಇನ್ ಟು ಎ ಪ್ಯಾಲೇಸ್, ಹಿ ಡಸಂಟ್ ಬಿಕಮ್ ಎ ಕಿಂಗ್, ದಿ ಪ್ಯಾಲೇಸ್ ಬಿಕಮ್ ಎ ಸರ್ಕಸ್. ಇದು ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಇದರ ಬಗ್ಗೆ ಏನು ವಿವರಣೆ ಕೊಡೋದು ಬೇಕಾಗೇ ಇಲ್ಲ. ಜೋಕರ್ ಒಬ್ಬ ಪ್ಯಾಲೇಸನ್ನು ಪ್ರವೇಶ ಮಾಡಿದ್ದೇ ಆದರೆ, ಅಂದರೆ ಆತ ಸಿಂಹಾಸನವನ್ನು ಏರಿದ್ದೇ ಆದರೆ ಆತ ರಾಜ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ರಾಜ್ಯ ಅಥವಾ ರಾಜ್ಯಸಭೆ ಸರ್ಕಸ್ ಆಗಿ ಬದಲಾಗತ್ತೆ. ಸದ್ಯ ಅಮೆರಿಕದಲ್ಲಿ ಆಗಿರೋದು ಕೂಡ ಇದೆ. ಟ್ರಂಪ್ ಅಂತಹ ಒಬ್ಬ ಜೋಕರ್ ಅಮೆರಿಕದ ಅಧಿಕಾರವನ್ನು ಹಿಡಿದ ತಕ್ಷಣಕ್ಕೆ ಆತ ಕಿಂಗ್ ಅಂತೆ ವರ್ತಿಸೋದಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯಭಾರವನ್ನು ಆತ ಸರ್ಕಸ್ ಮಾಡಿಟ್ಬಿಟ್ಟಿದ್ದಾನೆ. ಅದು ಉತ್ತರ ಕೊರಿಯಾದಂತಹ ದೇಶದಲ್ಲಾಗಿದ್ದರೆ ಜಗತ್ತು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕೆಂದರೆ ಅದರಿಂದ ವಿಶ್ವಕ್ಕೆ ಏನೂ ಆಗಬೇಕಾಗಿರಲಿಲ್ಲ. ಅಲ್ಲಿನ ಜನರು ಮಾತ್ರ ಅದರಿಂದ ಸಫರ್ ಪಡ್ತಾ ಇದ್ರು. ಆದರೆ ಅಮೆರಿಕ ಹಾಗಲ್ಲ. ಗ್ಲೋಬಲ್ ಲೆವೆಲ್ನಲ್ಲಿ ಪವರ್ ಇಟ್ಕೊಂಡಿರುವಂತಹ ದೇಶ. ಅಮೆರಿಕದ ಮೇಲೆ ಎಲ್ಲ ದೇಶಗಳು ಕೂಡ ಡಿಪೆಂಡ್ ಆಗಿದ್ದಾವೆ. ಗ್ಲೋಬಲ್ ಎಕಾನಮಿಯ ಮೇಲೆ ಅಮೆರಿಕದ ಪ್ರಭಾವ ಜಾಸ್ತಿ ಇದೆ. ಅಂತಹ ದೇಶದಲ್ಲಿ ಒಬ್ಬ ಜೋಕರ್ ಆಳ್ವಿಕೆ ಬಂದಿದ್ದೇ ಆದರೆ ಇಡೀ ವಿಶ್ವವೇ ಸರ್ಕಸ್ಗೆ ಒಳಗಾದಂತಾಗತ್ತೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಸದ್ಯ ಇರಾನ್ ಈ ರೀತಿಯಾಗಿ ಮೊಂಡು ಹಠ ಮಾಡ್ತಾ ಇದೆಯಲ್ಲ, ಅವರು ಟ್ರಂಪ್ ಅನ್ನ ಬಹಳ ದೊಡ್ಡ ಅಡ್ವಾಂಟೇಜ್ ಅಂತಲೇ ಭಾವಿಸಿದ್ದಾರೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಟ್ರಂಪ್ ಒಬ್ಬ ಯಾವುದೇ ರೀತಿಯಲ್ಲೂ ದೂರದೃಷ್ಟಿ ಇಲ್ಲದಂತಹ ನಾಯಕ, ಒಬ್ಬ ವೀಕ್ ಪರ್ಸನ್.
ಫಾರಿನ್ ಪಾಲಿಸಿ ವಿಚಾರದಲ್ಲೂ ಕೂಡ ಆತ ಬಿಗ್ ಝೀರೋ. ಇದನ್ನ ಇರಾನ್ ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದೆ. ಅವರಿಗೇನು ಅನ್ನಿಸ್ತಾ ಇದೆ ಗೊತ್ತಾ, ನಾವು ಈಗ ಹಠ ಮಾಡಿ ತಾತ್ಕಾಲಿಕವಾಗಿ ನಷ್ಟವನ್ನು ಅನುಭವಿಸಿದ್ರೂ ಕೂಡ ಲಾಂಗ್ ಟರ್ಮ್ ನಲ್ಲಿ ಬಹಳ ದೊಡ್ಡ ಗೇನ್ ಮಾಡ್ಕೊಳ್ಬಹುದು ಅಂತ ಇರಾನ್ಗೆ ಅನ್ನಿಸ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಟ್ರಂಪ್ ಅವರ ಎಲ್ಲಾ ನೀತಿಗಳು ಕೂಡ ತೀರಾ ಶಾರ್ಟ್ ಟರ್ಮ್ ಆಗಿರುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಗೋಲ್ ಇರೋದೇ ಇಲ್ಲ. ಇವತ್ತು ಬೆಳಗ್ಗೆ ಏನು ಅನಿಸುತ್ತೋ ಅದನ್ನೇ ಟ್ರಂಪ್ ಮಾಡ್ತಾರೆ. ನಾಳೆ ಬಗ್ಗೆ ಟ್ರಂಪ್ಗೆ ಅಷ್ಟೇನು ಯೋಚನೆ ಇಲ್ಲ. ಅದು ಇವತ್ತು ಹೆಡ್ಲೈನ್ ಸುದ್ದಿ ಆದ್ರೆ ಸಾಕು. ಹೀಗಾಗಿ ಇರಾನ್ ಏನ್ ಮಾಡ್ತಾ ಇದೆ ಗೊತ್ತಾ, ಈಗ ಮೊಂಡು ಹಠವನ್ನ ಮಾಡಿದ್ದೇ ಆದ್ರೆ ಯುರೇನಿಯಂ ವಿಚಾರದಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ನಾವು ಅದನ್ನೇನು ಅಮೆರಿಕಾಗೆ ಕೊಡಬೇಕಾಗಿಲ್ಲ. ಎರಡನೇದಾಗಿ ಹರ್ಮೋಸ್ ಮೇಲೆ ಇದು ಹಿಡಿತವನ್ನ ಹೊಂದೋದಕ್ಕೆ ತೀರಾ ಬೆಸ್ಟ್ ಟೈಮ್ ಅಂತ ಅವರು ಭಾವಿಸಿದ್ದಾರೆ. ಮಿತ್ರರೇ, ಇದು ಯಾವ ವಿಚಾರವನ್ನು ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗೆ ಹೋದಂಥ JD ವ್ಯಾನ್ಸ್ ಈ ವಿಚಾರವನ್ನು ಗ್ರಹಿಸಿದ್ದಾರೆ. ಮೊದಲ ಮೀಟಿಂಗ್ನಲ್ಲೇ ಅವರಿಗೆ ಅರ್ಥ ಆಗಿದೆ. ಈ ಬಗ್ಗೆ ವಾಷಿಂಗ್ಟನ್ ಪೋಸ್ಟ್ ಕೂಡ ಒಂದು ವರದಿಯನ್ನು ಪ್ರಕಟಿಸಿದೆ. ಆ ವರದಿಯಲ್ಲಿ ಏನಿದೆ ಕೇಳಿದ್ರೆ, ಇರಾನ್ ತನ್ನ ಸಾಮರ್ಥ್ಯವನ್ನ ಗ್ರೌಂಡ್ ರಿಯಾಲಿಟಿಗಿಂತ ಜಾಸ್ತಿಯಾಗಿ ಭಾವಿಸಿಕೊಂಡಿದೆ. ಇದು JD ವ್ಯಾನ್ಸ್ ಇರಾನ್ನ ನಿಯೋಗದೊಂದಿಗೆ ಮಾತುಕತೆ ಆಡುವಂತಹ ಸಂದರ್ಭದಲ್ಲಿ ಅವರಿಗೆ ಅರ್ಥ ಆಗಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ತನ್ನ ವರದಿಯಲ್ಲಿ ಹೇಳಿದೆ. ಇರಾನ್ ಯಾಕೆ ಹಾಗೆ ಭಾವಿಸ್ತಾ ಇದೆ, ನಾವು ಗೆದ್ದಿದ್ದೀವಿ, ನಮ್ಮ ಸ್ಟ್ರೆಂತ್ ಜಾಸ್ತಿ ಇದೆ, ನಾವು ಅಮೆರಿಕವನ್ನೇ ಬಗ್ಗಿಸ್ತೀವಿ, ಈ ರೀತಿಯ ಭಾವನೆ ಇರಾನ್ಗೆ ಬರೋದಕ್ಕಾದ್ರೂ ಹೇಗೆ ಸಾಧ್ಯ ಕೇಳಿದ್ರೆ, ಟ್ರಂಪ್ ಅವರ ಕಾರಣದಿಂದ. ಟ್ರಂಪ್ ಕ್ಷಣ ಕ್ಷಣಕ್ಕೂ ಹೇಳಿಕೆಗಳನ್ನು ಕೊಡ್ತಾರೆ, ದಿನಕ್ಕೆ 20 ಪೋಸ್ಟ್ಗಳನ್ನು ಮಾಡ್ತಾರೆ. ಮೊದಲ ಟ್ರೂತ್ ಸೋಷಿಯಲ್ ಪೋಸ್ಟ್ಗೂ ಎರಡನೇ ಪೋಸ್ಟ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇರೋದಿಲ್ಲ. ಗೊತ್ತಿಲ್ಲದೆ ಅಮೆರಿಕದ ವೀಕ್ನೆಸ್ಗಳನ್ನು ಎಕ್ಸ್ಪೋಸ್ ಮಾಡ್ತಾರೆ. ಅಮೆರಿಕದ ಮಿತ್ರ ದೇಶಗಳ ಮೇಲೆ ಕಿಡಿಕಾರ್ತಾರೆ. ನ್ಯಾಟೋವನ್ನು ವಿಶ್ವಾಸಕ್ಕೆ ಪಡೆದೇ ಇಲ್ಲ. ನ್ಯಾಟೋ ಯುದ್ಧಕ್ಕೆ ಎಂಟ್ರಿ ಆಗಬಹುದೇನೋ ಅನ್ನುವಂತಹ ಭಯ ಇದ್ದಿದ್ದೇ ಆಗಿದ್ರೆ ಇರಾನ್ಗೂ ಸ್ವಲ್ಪ ಆತಂಕ ಇರ್ತಾ ಇತ್ತು. ಈಗ ಕನ್ಫರ್ಮ್ ಆಗಿ ಹೋಗಿದೆ, ನ್ಯಾಟೋ ಈ ಯುದ್ಧದಿಂದ ಬಹಳ ದೂರ ಉಳಿದಿದೆ ಅಂತ. ಯಾಕದು ಕನ್ಫರ್ಮ್ ಆಯಿತು ಕೇಳಿದ್ರೆ, ಟ್ರಂಪ್ ಅವರು ಪ್ರತಿನಿತ್ಯ ನ್ಯಾಟೋವನ್ನು ಟೀಕೆ ಮಾಡಿದ್ರೆ ನ್ಯಾಟೋ ಮತ್ತು ಟ್ರಂಪ್ ಅವರ ಸಂಬಂಧ ಹಾಳಾಗಿ ಹೋಗಿದೆ ಅಂತ ಗೊತ್ತಾಗುತ್ತೆ ತಾನೆ. ಇನ್ನು ಟ್ರಂಪ್ ಅವರ ಜ್ಞಾನ ಭಂಡಾರ ಎಷ್ಟು ಆಳವಾಗಿದೆ ಅನ್ನೋದನ್ನ ನಿನ್ನೆ ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಟ್ರಂಪ್ ಜಗತ್ತಿಗೆ ಹರ್ಮೋಸ್ ಬಗ್ಗೆ, ಇರಾನ್ನ ಬಗ್ಗೆ ಹೇಳೋದಕ್ಕೆ ಆ ಪೋಸ್ಟ್ ಅನ್ನ ಮಾಡಿದ್ದು. ಅದೇ ಪೋಸ್ಟ್ ನಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಶಾಂತಿ ಮಾತುಕತೆಯ ನೇತೃತ್ವವನ್ನ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ವಹಿಸಿಕೊಂಡಿದ್ರು. ಅವರ ನಾಯಕತ್ವದಲ್ಲಿ ಈ ಮಾತುಕತೆ ನಡೀತು. ಅವರು ಅತ್ಯುತ್ತಮವಾದಂತಹ ವ್ಯಕ್ತಿಗಳು. ಇದಿಷ್ಟನ್ನೇ ಟ್ರಂಪ್ ಹೇಳಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು, ಅದಕ್ಕೋಸ್ಕರವಾಗಿ ಟ್ರಂಪ್ ಹೊಗಳಿದ್ದಾರೆ ಅಂತ. ಆದ್ರೆ ಇದನ್ನು ಯಾವುದಕ್ಕೆ ಲಿಂಕ್ ಮಾಡ್ತಾರೆ ಗೊತ್ತಾ, ಅವರು ಬಹಳ ಅದ್ಭುತವಾದಂತಹ ವ್ಯಕ್ತಿಗಳು. ಭಾರತದ ಜೊತೆಗೆ ಸಂಭವಿಸಬಹುದಾಗಿದ್ದಂತಹ ಒಂದು ಭೀಕರ ಯುದ್ಧವನ್ನು ತಪ್ಪಿಸಿ 30ರಿಂದ 50 ಮಿಲಿಯನ್ ಜನರನ್ನ ರಕ್ಷಿಸಿದ್ದಕ್ಕಾಗಿ ನನಗೆ ಧನ್ಯವಾದವನ್ನು ಹೇಳಿದ್ದಾರೆ. ಇಲ್ಲಿ ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ? ಭಾರತದ ವಿಚಾರ ಇಲ್ಲಿ ಯಾಕೆ ಬರಬೇಕು? ಅಲ್ಲೇನಾದ್ರೂ ಒಂದಕ್ಕೊಂದಕ್ಕೆ ಲಿಂಕ್ ಆಗ್ತಾ ಇದೆಯಾ? ಆದ್ರೂ ಕೂಡ ಟ್ರಂಪ್ ಅದನ್ನ ಮೆನ್ಷನ್ ಮಾಡ್ತಾರೆ. ಇದರಲ್ಲಿ ಟ್ರಂಪ್ ಹೇಗೆ ಎಕ್ಸ್ಪೋಸ್ ಆಗಿದ್ದಾರೆ ಅಂತಂದ್ರೆ, ಟ್ರಂಪ್ ಅವರಿಗೆ ಈ ಫ್ರಾಡ್ ಮಾರ್ಷಲ್ ಮತ್ತು ಅಲ್ಲಿನ ಪ್ರಧಾನಿ ಯಾಕೆ ಇಷ್ಟ ಆಗ್ತಾರೆ ಕೇಳಿದ್ರೆ, ಪದೇ ಪದೇ ಭಾರತದ ಯುದ್ಧವನ್ನ ನೀವು ನಿಲ್ಲಿಸಿದ್ದು ಅಂತ ಹೊಗಳ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವಾಗಿ ಟ್ರಂಪ್ಗೆ ಇಷ್ಟ ಆಗ್ತಾರೆ. ಅದನ್ನಿಲ್ಲ ಅವರು ಮರ್ಯಾದೆ ಬಿಟ್ಟು ಮೆನ್ಷನ್ ಕೂಡ ಮಾಡಿದ್ದಾರೆ. ಟ್ರಂಪ್ ಅವರ ಈ ಟೀಕೆ ಟಿಪ್ಪಣಿಗಳು ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಅದೇನು ಕೇಳಿದ್ರೆ, ಈ ನಡುವೆ ಟ್ರಂಪ್ ಅವರು ಪೋಪ್ ಲಿಯೋರನ್ನು ಕೂಡ ಟೀಕೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ವ್ಯಾಟಿಕನ್ ಸಿಟಿಯಲ್ಲಿರುವ ಪೋಪ್ ಅಂತಂದ್ರೆ ಕ್ರೈಸ್ತ ಧರ್ಮದ ಪರಮೋಚ್ಚ ಗುರು. ಅವರ ಬಗ್ಗೆ ಟ್ರಂಪ್ ಬಹಳ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ. ಟ್ರಂಪ್ ಪೋಪ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಚಿಕ್ಕದಾಗಿ ನಿಮಗೆ ಹೇಳಿಬಿಡ್ತೀನಿ. ಪೋಪ್ ಅವರು ಅಪರಾಧ ವಿಷಯದಲ್ಲಿ ಬಹಳ ದುರ್ಬಲ ವ್ಯಕ್ತಿ, ವಿದೇಶಾಂಗ ವಿಚಾರದಲ್ಲಿ ಭಯಾನಕವಾದಂತಹ ವ್ಯಕ್ತಿ. ನಾನು ಪೋಪ್ ಲಿಯೋಗಿಂತಲೂ ಹೆಚ್ಚು ಅವರ ಸಹೋದರ ಲೂಯಿಸ್ರನ್ನ ಬಹಳ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವರು ಮಾಗಾ ಬೆಂಬಲಿಗರು. ಇರಾನ್ ಅಣ್ವಸ್ತ್ರವನ್ನ ಹೊಂದುವಂತಹದ್ದು ಸರಿ ಎಂದು ಭಾವಿಸುವಂತಹ ಪೋಪ್ ನನಗೆ ಬೇಕಾಗಿಲ್ಲ. ನಾನು ಭಾರೀ ಅಂತರದಲ್ಲಿ ಗೆದ್ದು ಅಮೆರಿಕದ ಅಧ್ಯಕ್ಷನಾಗಿದ್ದೀನಿ. ಅಮೆರಿಕದಲ್ಲಿ ಅಪರಾಧವನ್ನ ಕಡಿಮೆ ಮಾಡಿದ್ದೀನಿ. ಅತ್ಯುತ್ತಮವಾದಂತಹ ಸ್ಟಾಕ್ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿದ್ದೀನಿ. ಇಲ್ಲಿ ಅತ್ಯುತ್ತಮ ಸ್ಟಾಕ್ ಮಾರುಕಟ್ಟೆ ಅಂತಂದ್ರೆ ಟ್ರಂಪ್ ಅವರ ಕುಟುಂಬಕ್ಕೆ ಹೇಳ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಬೇರೆ ಎಲ್ಲರಿಗೂ ಕೂಡ ಟ್ರಂಪ್ ನಷ್ಟ ಮಾಡಿದ್ದೆ. ಅದಕ್ಕೆ ಮುಂದುವರೆದು ಟ್ರಂಪ್ ಹೇಳ್ತಾರೆ, ನಾನೇನಾದರೂ ವೈಟ್ ಹೌಸ್ನಲ್ಲಿ ಇಲ್ಲದೆ ಇದ್ರೆ, ಅಂದ್ರೆ ನಾನು ಅಧ್ಯಕ್ಷನಾಗದೇ ಇದ್ದಿದ್ರೆ ಅವರು ವ್ಯಾಟಿಕನ್ ಸಿಟಿಯಲ್ಲಿ ಇರ್ತಾ ಇರಲಿಲ್ಲ. ಅಂದ್ರೆ ಲಿಯೋ ಪೋಪ್ ಆಗ್ತಾನೆ ಇರಲಿಲ್ಲ. ಅವರು ನನ್ನ ಕಾರಣದಿಂದ ಪೋಪ್ ಆಗಿದ್ದಾರೆ ಅಂತ ಟ್ರಂಪ್ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಪೋಪ್ ರಾಜಕೀಯ ಮಾಡೋದನ್ನ ಬಿಟ್ಟು ಒಳ್ಳೆಯ ಪೋಪ್ ಆಗಲು ಗಮನ ಕೊಡಬೇಕು. ಅವರ ನಿಲುವುಗಳು ಕ್ಯಾಥೋಲಿಕ್ ಚರ್ಚ್ಗೆ ಬಹಳ ಹಾನಿ ಮಾಡ್ತಾ ಇದೆ. ಹೀಗಂತ ಕ್ರೈಸ್ತ ಧರ್ಮಗುರುಗೆ ಟ್ರಂಪ್ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಟ್ರಂಪ್ ಭಾರತದ ಬಗ್ಗೆ ಏನೋ ಮಾತನಾಡಿದ್ರು, ಭಾರತದ ವಿರುದ್ಧವಾಗಿ ಏನೋ ಕ್ರಮ ಕೈಗೊಂಡ್ರು, ಅಥವಾ ಭಾರತದ ಪ್ರಧಾನಿಯ ಬಗ್ಗೆ ಏನೋ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ಭಾರತದಲ್ಲಿ ಕೆಲವರು ರಾಜಕೀಯ ಟೀಕೆಗಳನ್ನು ಮಾಡ್ತಾರಲ್ಲ, ಅವರಿಗಿದು ಉತ್ತರ. ಟ್ರಂಪ್ ಪೋಪನ್ನೇ ಬಿಟ್ಟಿಲ್ಲ, ಇನ್ನು ಭಾರತದ ಪ್ರಧಾನಿಯನ್ನ ಬಿಟ್ಟು ಬಿಡ್ತಾರ? ಅಂತಹ ಹುಚ್ಚ ಆತನ ಹೇಳಿಕೆಗಳನ್ನು ಇಟ್ಕೊಂಡು ಭಾರತದಲ್ಲಿ ರಾಜಕೀಯ ಚರ್ಚೆ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಮೂರ್ಖತನ ಆಗತ್ತೆ.
ಅದೇನೇ ಇರಲಿ, ಇನ್ನು ವಾಲ್ ಸ್ಟ್ರೀಟ್ ಜರ್ನಲ್ ಹೇಳ್ತಾ ಇದೆ, ಟ್ರಂಪ್ ಮತ್ತೆ ಇರಾನ್ನ ಮೇಲೆ ಸೀಮಿತವಾದಂತಹ ದಾಳಿ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ದಾಳಿಯನ್ನ ಆರಂಭಿಸೋದಲ್ಲ, ದಿನಕ್ಕೊಂದೆರಡು ಕಡೆ ಬಾಂಬ್ ಹಾಕ್ತಾ ಇರೋದು, ಸೀಮಿತ ದಾಳಿಗಳು. ಇದು ಇರಾನ್ನ ಮೇಲಿನ ಒತ್ತಡವನ್ನ ಹಾಗೆ ಕಂಟಿನ್ಯೂ ಮಾಡುತ್ತೆ, ಅವರನ್ನ ಮಾತುಕತೆಯ ಟೇಬಲ್ಗೆ ಮತ್ತೆ ಕರೆತರುತ್ತೆ ಅಂತ ಟ್ರಂಪ್ ಅವರು ಭಾವಿಸಿದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನ ಪ್ರಕಟಿಸಿದೆ. ಏನಾಗುತ್ತೆ ಅಂತ ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.